ಮೇಷರಾಶಿ ಈ ಆಗಸ್ಟ್ ತಿಂಗಳಲ್ಲಿ ಏನಾಗತ್ತೆ ಅಂತ ನೋಡೋದಾದ್ರೆ, ಮೇಷರಾಶಿಯವರಿಗೆ ಈ ವರ್ಷ ಈ ಒಂದು ತಿಂಗಳಲ್ಲಿ ಏನಾಗತ್ತೆ ಅಂತ ನೋಡ್ಲಿಕ್ಕೆ ಹೋದ್ರೆ, ಮೇಷರಾಶಿಯವರಿಗೆ ವ್ಯಯದಲ್ಲಿ ಶನಿ ಆಗೋದಕ್ಕೋಸ್ಕರವಾಗಿ, ವ್ಯಯ ಅಂದ್ಕೊಳ್ಳಿ ಎಲ್ಲ ಕಷ್ಟ ತೊಂದರೆಗಳು ಅಂದರೆ ಕಳ್ಕೊಳ್ಳೋದು ಅಂತ, ಅದಕ್ಕೋಸ್ಕರವಾಗಿ ಮೇಷರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ದುಡ್ಡನ್ನು ಕಳ್ಕೊಳ್ಳೋಂಥ ಪರಿಸ್ಥಿತಿ ಬರ್ತದೆ. ಏನೊಂದು ರೀತಿಯಲ್ಲಿ ಅಸಮಾಧಾನ ಆಗ್ತಕ್ಕಂಥದ್ದಾಗತ್ತೆ. ಆದರೆ ಜನ್ಮದಲ್ಲಿ ಅಥವಾ ಮೇಷ ಲಗ್ನದಲ್ಲಿ ಜನನಾಗಿರ್ತಕ್ಕಂಥದ್ದು ನೋಡ್ತಕ್ಕಂಥದ್ದು, ಲಗ್ನದಲ್ಲಿ ಯಾರು ಜನನಾಗಿದ್ದಾರೋ ಅವರಿಗೆ ಈ ಒಂದು ಫಲವನ್ನು ಹೇಳ್ತಕ್ಕಂಥದ್ದು. ಇನ್ನು ಮೇಷರಾಶಿಯವರಿಗೆ ಲಗ್ನಾತ್ ಅಥವಾ ಜನ್ಮಾತ್, ನಾವು ಯಾವಾಗಲೂ ಕೂಡ ಜಾತಕವನ್ನು ಪರಿಶೀಲನೆ ಮಾಡಬೇಕಾದ್ರೆ ಲಗ್ನದಿಂದ ನೋಡ್ತಕ್ಕಂಥದ್ದು ಅಂತ ಮತ್ತೆ ಹೇಳ್ತೇನೆ. ಲಗ್ನ ಯಾರು ಮೇಷ ಲಗ್ನದಲ್ಲಿ ಜನನಾಗಿದ್ದಾರೋ ಅಥವಾ ಯಾರು ಮೇಷ ರಾಶಿಯಲ್ಲಿ ಜನನಾಗಿದ್ದಾರೋ ಅವರು ಗುರು ಬಂದ್ಬಿಟ್ಟು ಚತುರ್ಥ ಭಾವದಲ್ಲಿದ್ದಾನೆ, 4ನೇ ಮನೆಯಲ್ಲಿ ಆಗೋದಕ್ಕೋಸ್ಕರವಾಗಿ. ಮತ್ತು ಯಾರು ಮೇಷ ರಾಶಿಯಲ್ಲಿ ಜನನಾಗಿದ್ದಾರೋ ಅವರಿಗೆ ಈಗ ಚತುರ್ಗ್ರಹ ಯೋಗ ಅಂತ ಹೇಳ್ತಕ್ಕಂಥದ್ದು ಇರತಕ್ಕಂಥದ್ದು. ಅಂದ್ರೆ 4ನೇ ಮನೆಯಲ್ಲಿ ಇರತಕ್ಕಂಥ ರವಿ, ಬುಧ ಮತ್ತೆ ಗುರು ಮತ್ತೆ ಚಂದ್ರ ಇರ್ತಕ್ಕಂಥದ್ದಾಗೋದಕ್ಕೋಸ್ಕರವಾಗಿ ಚಂದ್ರ ಇವತ್ತು ಒಂದಿನ ಇರತಕ್ಕಂಥದ್ದಾಗತ್ತೆ. ಮೇಷರಾಶಿಯಲ್ಲಿ 1ನೇ ತಾರೀಕು ಮಾತ್ರ ಇರತಕ್ಕಂಥದ್ದಾಗತ್ತೆ, ಅಥವಾ ಚಂದ್ರ ಇರತಕ್ಕಂಥ ಸಮಯದಲ್ಲ, ಚತುರ್ಗ್ರಹ ಯೋಗ ಅಂತ ಹೇಳ್ತಾರೆ. ಇದು 3 ಗ್ರಹ ತ್ರಿಗ್ರಹ ಯೋಗ ಅಂತ ಆಗೋದಕ್ಕೋಸ್ಕರವಾಗಿ ಶುಭ ಫಲವನ್ನ ಕೊಡ್ತಕ್ಕಂಥದ್ದಾಗತ್ತೆ. ವ್ಯಯದಲ್ಲಿ ಶನಿ ಆಗಿದ್ದು ಲಾಭವನ್ನು ಲಾಭ ಅಂದ್ರೆ ನಷ್ಟ ಆಗ್ತಾ ಇದ್ರು ಕೂಡ ಗುರುವಿನ ಪ್ರಭಾವದಿಂದಾಗಿ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಯಾರು ಮೇಷ ರಾಶಿಯಲ್ಲಿ ಮೇಷ ಲಗ್ನದಲ್ಲಿ ಜನನಾಗಿದ್ರೆ ಮಾತ್ರ. ಇನ್ನು ಮೇಷ ರಾಶಿಯಲ್ಲಿ ಜನನಾಗಿದ್ರೆ ಅವರಿಗೆ ವ್ಯಯದಲ್ಲಿ ಶನಿ ಆಗೋದಕ್ಕೋಸ್ಕರವಾಗಿ ಸಮಸ್ಯೆಗಳು ತೊಂದರೆಗಳು ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಮೇಷರಾಶಿಯವರು ಈ ಒಂದು ತಿಂಗಳಲ್ಲಿ, ಈ ಒಂದು ಆಗಸ್ಟ್ ತಿಂಗಳಲ್ಲಿ 5 ಮತ್ತು 8ನೇ ತಾರೀಕು ಅಥವಾ 14ನೇ ತಾರೀಕು 26ನೇ ತಾರೀಕು ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಅದು ಯಾವ ರಾಶಿ, ಯಾವ ನಕ್ಷತ್ರ, ಯಾವ ಮಿತಿ ಯಾರೋ ಇರ್ಬೋದು, ಯಾವ ತಿಥಿ ಯಾರು ಇರ್ಬೋದು, ಅಮಾವಾಸ್ಯೆ ಇರ್ಬೋದು, ಪೂರ್ಣ ಇರ್ಬೋದು, ಅವತ್ತಿನ ದಿನದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಮಾಡ್ಕೊಂಡು ಹೋಗಿ ಖಂಡಿತವಾಗಿಯೂ ಒಳ್ಳೆಯ ಫಲವನ್ನು ಕೊಡ್ತಕ್ಕಂಥದ್ದಾಗತ್ತೆ ಅಂತ ಹೇಳ್ತಕ್ಕಂಥದ್ದಾಗತ್ತೆ. ಇನ್ನು ಮೇಷರಾಶಿಯವರು ಯಾವುದೇ ಕಾರಣಕ್ಕೂ ಕೂಡ 13ನೇ ತಾರೀಕು ಅಥವಾ 4ನೇ ತಾರೀಕು ಯಾವುದೇ ಕೆಲಸವನ್ನ ಮಾಡಬೇಡಿ. 13 ಅಥವಾ 4ನೇ ತಾರೀಕು ಏನಾದ್ರು ಕೆಲಸ ಮಾಡಿದ್ದಾದ್ರೆ ನಿಮಗೆ ಸಮಸ್ಯೆಗಳು ಬರ್ತಕ್ಕಂಥದ್ದು, ಅಲ್ಲಿ ಯಾವುದೊಂದು ರೀತಿಯಲ್ಲಿ ಕೆಲಸ ಮುಂದಾಗದೇ ಆಗೋ ರೀತಿಯಲ್ಲಿ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮೇಷರಾಶಿಯವರಿಗೆ ಹೇಳ್ಬೋದು. ಇನ್ನು ಈ ಒಂದು ಮಾಸದಲ್ಲಿ ಅಥವಾ ಈ ಒಂದು ತಿಂಗಳಲ್ಲಿ ಯಾವ ಬಣ್ಣ ಒಳಿತು, ನಾನು ಇವತ್ತು ಯಾವ ಬಟ್ಟೆ ಹಾಕೊಂಡ್ರೆ ಯಾವ್ದಾದ್ರು ಒಳ್ಳೆ ಕೆಲಸಕ್ಕೆ ಹೋಗಿ ಯಾವ ಬಟ್ಟೆ ಹಾಕೊಂಡು ಹೋದ್ರೆ ಒಳ್ಳೇದು ಅಂತ ನೋಡಿದ್ರೆ ಹಸಿರು ಬಣ್ಣದ ಬಟ್ಟೆಯನ್ನು ಹಾಕೊಂಡು ಹೋಗಿ. ಯಾವುದೇ ಕೆಲಸ ಒಂದು ಇವತ್ತು ಶುಭ ಕಾರ್ಯಗಳು ಮಾಡಬೇಕು ಅಥವಾ ಯಾವುದೋ ಒಂದು ಕಂಪನಿಯಲ್ಲಿ ಕೆಲಸಕ್ಕೆ ಸೇರಬೇಕು ಅಥವಾ ಯಾವುದೋ ಹುಡುಗಿ ನೋಡಬೇಕು ಅಂತ ಯೋಚನೆ ಮಾಡಿದಿರಿ ಅಂತಂದ್ರೆ, ನೀವು ಹುಡುಗಿಯನ್ನ ನೋಡಬೇಕು ಅಂದ್ರೆ ನಿಮ್ಗೆ ಗರ್ಲ್ ಫ್ರೆಂಡ್ ನೋಡಕ್ ಹೋಗ್ತಿರೋ ಅಥವಾ ಮದುವೆ ಮಾಡ್ಕೊಳಕ್ ಹೋಗ್ತಿರೋ ಗೊತ್ತಿಲ್ಲ ನಂಗೆ, ಅಲ್ಲಿ ಯಾವುದೋ ಒಂದು ಹಸಿರು ಬಣ್ಣವನ್ನು ಹಾಕೊಂಡು ಹೋದ್ರೆ ನಿಮ್ ಸಕ್ಸಸ್ಸು ನಿಮ್ದೇ ಆಗತ್ತೆ. ಅದಕ್ಕೋಸ್ಕರವಾಗಿ ಹಸಿರು ಬಣ್ಣದ ಬಟ್ಟೆಯನ್ನು ಹಾಕೊಂಡು ಹೋಗಿ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಎಲ್ಲ ರೀತಿಯಾದ ಕಾರ್ಯಗಳಲ್ಲೂ ಕೂಡ ಶುಭವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮೇಷರಾಶಿ ಹೇಳ್ಬೋದು. ವೃಷಭ ರಾಶಿ ಅಂದ್ಕೊಳ್ಳಿ, ವೃಷಭ ರಾಶಾಧಿಪತಿ ಆಗಿರ್ತಕ್ಕಂಥ ಒಂದು ಶುಕ್ರ ಆಗ್ತಾನೆ. ಶುಕ್ರನ ಪ್ರಭಾವದಿಂದ ಆಗ್ತಕ್ಕಂಥ ಫಲಾಫಲಗಳು ನೋಡ್ಕೊಂಡು ಹೋಗೋದಾದ್ರೆ, ಯಾರು ವೃಷಭ ರಾಶಿಯಲ್ಲಿ ಜನನಾಗಿದ್ದಾರೋ ಅವರಿಗೆ ಇವತ್ತಿನ ಒಂದು ಪ್ರಸ್ತುತ ನೋಡ್ಬೇಕು ಅಂತಂದ್ರೆ, ಶನಿ ಮತ್ತೆ ಗುರು ಇಬ್ಬರ ಒಂದು ಇರುವಿಕೆಯನ್ನು ನೋಡಿದ್ರೆ, ಶನಿ ಬಂದ್ಬಿಟ್ಟಿರ್ತಕ್ಕಂಥದ್ದು ಕರ್ಮಸ್ಥಾನದಲ್ಲಿ ಅಥವಾ ಇರತಕ್ಕಂಥದ್ದು 11ನೇ ಮನೇಲಿ ಆಗ್ತಕ್ಕ, ಅದಕ್ಕೋಸ್ಕರವಾಗಿ ಯಾವುದೋ ಒಂದು ರೀತಿಯಲ್ಲಿ ಲಾಭವನ್ನು ಪಡ್ತಕ್ಕಂಥದ್ದು, ಹಾಗೆ ಕೆಲಸದಲ್ಲಿ ಸಕ್ಸಸ್ ಆಗ್ತಕ್ಕಂಥದ್ದು ಆಗತ್ತೆ. ಎಲ್ಲ ರೀತಿಯಲ್ಲಿ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾವುದೋ ಒಂದು ಹೆಣ್ಣು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸ್ಕೊಂಡು ಆನಂದದಲ್ಲಿ ಮುಂದೆ ಹೋಗಿ ಎಲ್ಲ ರೀತಿಯ ಕೆಲಸದಲ್ಲಿ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು. ಆದರೆ ಯಾರ್ಯಾರು ವೃಷಭ ರಾಶಿಯಲ್ಲಿ ಜನನಾಗಿದ್ದಾರೋ, ವೃಷಭ ರಾಶಿಯಲ್ಲಿ ಜನನಾಗಿರ್ತಕ್ಕಂಥವರಿಗೆ ಈ ವರ್ಷದಲ್ಲಿ ಮದುವೆ ಆಗುವಂತ ಸಂದರ್ಭ ಇರ್ತದೆ. ಮದುವೆ ಮಾಡ್ಕೋಬೇಕು ಅಂತಂದ್ರೆ ನೋಡಿ ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಅಂದ್ರೆ ಯಾವುದೇ ಶುಭ ಕಾರ್ಯಗಳು ನಡೀತಕ್ಕಂಥ ಒಂದು ಸಂದರ್ಭ ಆಗಿರತ್ತೆ ಅಂತ ಹೇಳ್ತಕ್ಕಂಥದ್ದು ಆ ಒಂದು ಪೂರ್ವ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಆಗಸ್ಟ್ ತಿಂಗಳಲ್ಲಿ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಯಾರಿದ್ರೆ ಮದುವೆ ಮಾಡ್ಕೊಳ್ಳಿ, ಖಂಡಿತವಾಗಿಯೂ ಶುಭವನ್ನು ಕೊಡ್ತಕ್ಕಂಥದ್ದಾಗತ್ತೆ. ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು ಅಂದ್ರೆ ನೀವು
ಯಾವುದೇ ಒಂದು ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂದ್ರೆ 4-3 ಈ ಡೇಟ್ ಅಲ್ಲಿ ಯಾವುದೇ ಕೆಲಸವನ್ನು ಮಾಡಿ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. 22 ಆಗಿರ್ಬೋದು, 12 ಆಗಿರ್ಬೋದು, 4 ಆಗಿರ್ಬೋದು, 3 ಆಗಿರ್ಬೋದು. ಈ ಒಂದು ದಿವಸದಲ್ಲಿ ಯಾವುದೇ ಕೆಲಸವನ್ನು ಮಾಡಬೇಕು ಅಂದ್ರೆ ಖಂಡಿತವಾಗಿ ಕೆಲಸಕ್ಕೆ ಹೋಗಿ ಖಂಡಿತವಾಗಿ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ. ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಬಿಳಿಯ ಬಣ್ಣದ ವಸ್ತ್ರದಿಂದ ಶುಭವನ್ನು ಕೊಡ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳಬಹುದು. ವೃಷಭ ರಾಶಿಯವರು ಪ್ರಯಾಣವನ್ನು ಮಾಡ್ತಕ್ಕಂಥದ್ದು ಬೇಡ. ಈ ಒಂದು ಸಂದರ್ಭದಲ್ಲಿ ದೂರದ ಪ್ರಯಾಣ ಯಾವುದು ಬೇಡ. ಮದುವೆ ಮಾಡ್ಕೊಂಡು ಎಲ್ಲ ಮನೆಯಲ್ಲೇ ಇರಿ, ಆರಾಮಾಗಿರಿ, ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದಾಗತ್ತೆ ಅಂತ ರೀತಿಯಲ್ಲಿ ವೃಷಭ ರಾಶಿಯವರಿಗೆ ವಿಷಯನ ಹೇಳ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಗುರು ಮತ್ತೆ ಶನಿ ಚಾರವನ್ನು ನೋಡ್ಕೊಂಡು ಹೋದ್ರೆ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತದಾಗತ್ತೆ. ಯಾರು ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರೋ ಅವರು ಸ್ವಲ್ಪ ಹುಷಾರಾಗಿರೋದು ಒಳ್ಳೆಯದು. ನಿಮ್ಮ ಒಂದು ಅವಸರದ ಒಂದು ತೀರ್ಮಾನದಿಂದಾಗಿ ನಿಮಗೆ ತೊಂದರೆಗಳು ಬರ್ತಕ್ಕಂಥದ್ದಾಗತ್ತೆ. ಯಾಕೆಂದ್ರೆ ಶನಿ ಗುರು ವಿಚಾರವನ್ನು ನೋಡ್ಕೊಂಡು ಹೋದ್ರೆ ಮಧ್ಯವಾಗಿದ್ದ ಫಲ ಕೊಡೋದಕ್ಕೋಸ್ಕರವಾಗಿ ಮತ್ತೆ ಜನ್ಮಾತ್ ಮಿಥುನ ರಾಶಿಯಿಂದ 2ನೇ ಮನೆ ಧನಭಾವದಲ್ಲಿ ಆಗಿರ್ತಕ್ಕಂಥ ಗುರು ಮತ್ತೆ ತ್ರಿಗ್ರಹ ಯೋಗ ಆಗೋದಕ್ಕೋಸ್ಕರವಾಗಿ ಗುರುಬಲ ಇದ್ರೂ ಕೂಡ ನಿಮ್ಮ ತೀರ್ಮಾನದಿಂದಾಗಿ ಅಥವಾ ನಿಮ್ ಜನ್ಮ ಆಗಿರ್ತಕ್ಕಂಥ ಒಂದು ಆರಿದ್ರಾ ನಕ್ಷತ್ರ ಮಿಥುನ ರಾಶಿಯಲ್ಲಿ ಆಗಿರ್ತಕ್ಕಂಥ ತೀರ್ಮಾನದಿಂದಾಗಿ ಕೆಲವೊಂದು ತೊಂದರೆಗಳಾಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರವಾಗಿ ಹುಷಾರಾಗಿರಿ. ಯಾರು ಮಿಥುನ ರಾಶಿ ಜನನಾಗಿದ್ದಾರೆ ಅವರೆಲ್ಲರೂ ಕೂಡ ಮಧ್ಯಮವಾಗಿರ್ತಕ್ಕಂಥ ಫಲ ಕೊಡ್ತದಾಗತ್ತೆ. ಗುರುಬಲ ಇದೆ, ಒಳ್ಳೇದಾಗತ್ತೆ ಅಂತ ಹೇಳ್ಕೊಂಡು ಎಷ್ಟೊಂದು ರೀತಿಯಲ್ಲಿ ಹೇಳ್ಬೋದು. ಅದ್ರ ಕೆಲಸವನ್ನು ಮಾಡಬೇಕಾದ್ರೆ ನಿಮ್ಮ ಒಂದು ತೀರ್ಮಾನದಿಂದಾಗಿ ಕೆಟ್ಟದ್ದಾಗಂತಾಗತ್ತೆ. ಅದಕ್ಕೋಸ್ಕರವಾಗಿ ಶನಿಯ ಪ್ರಭಾವದಿಂದ ಆ ರೀತಿ ಆಗ್ತಕ್ಕಂಥದ್ದಾಗತ್ತೆ. ಅದಕ್ಕೋಸ್ಕರ ಯಾರ್ಯಾರು ಮಿಥುನ ರಾಶಿಯಲ್ಲಿ ಜನನಾಗಿದ್ದೀರೋ ಮಿಥುನ ರಾಶಿಯವರು ಈ ಒಂದು ಮಾಸದಲ್ಲಿ ನೋಡ್ಬೇಕು ಅಂದ್ರೆ 9-4 ನಂಬರನ್ನ ಫಾಲೋ ಮಾಡೋದು ಒಳ್ಳೆಯದು. ಮತ್ತೆ ಈ ಒಂದು ಮಿಥುನ ರಾಶಿಯವರು ಜನನಾಗಿರ್ತಕ್ಕಂಥವರು ಹಸಿರು ಮತ್ತೆ ಸಿಲ್ವರ್ ಕಲರ್ ಯಾವುದೋ ಒಂದು ಯಾವುದೋ ಒಂದು ಇರುತ್ತಲ್ಲ, ಯಾವುದೋ ಸಿಲ್ವರ್ ಕಲರ್ ಇರುತ್ತಲ್ಲ, ಆ ಕಲರ್ನಿಂದ ಒಳ್ಳೇದಾಗ್ತಕ್ಕಂಥ ಯಾವುದೋ ಗಾಡಿ ತಗೋಬೇಕು ಅಂದ್ರೆ ಯಾವುದೋ ಒಂದು ಗ್ರೀನ್ ಕಲರ್ ಆಗಿರ್ಬೋದು ಅಥವಾ ಪಚ್ಚೆ ಕಲರ್ ಆಗಿರ್ಬೋದು ಅಥವಾ ಸಿಲ್ವರ್ ಕಲರ್ ಆಗಿರ್ಬೋದು ತಗೊಂಡ್ರೆ ಖಂಡಿತವಾಗಿಯೂ ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳಬಹುದು. ಶುಭ ಸಂಖ್ಯೆ ಬಂದ್ಬಿಟ್ಟು ನಾನು ಆವಾಗಲೇ ಹೇಳಿದಾಗ 9 ಮತ್ತೆ 4. ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಮಿಥುನ ರಾಶಿಯವರು 3 ಮತ್ತು 5ನೇ ತಾರೀಕು ಯಾವುದೇ ಕೆಲಸ ಮಾಡದೇ ಇದ್ರೆ ತುಂಬಾ ಒಳ್ಳೆಯದು. 3 ಮತ್ತು 5ನೇ ತಾರೀಕು ಏನೇ ಕೆಲಸ ಮಾಡಿದ್ರು ಕೂಡ ಸಮಸ್ಯೆಯನ್ನ ಎದುರಿಸ್ತೀರಾ. ಅದಕ್ಕೋಸ್ಕರ 3 ಮತ್ತು 5ನೇ ತಾರೀಕನ್ನ ಅಥವಾ 12ನೇ ತಾರೀಕು 23ನೇ ತಾರೀಕನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೇದಾಗ್ತಕ್ಕಂಥದ್ದು ಮಿಥುನ ರಾಶಿಯವರಿಗೆ ಆಗತ್ತೆ. ಅದಕ್ಕೋಸ್ಕರ ತೊಂದರೆ ಇರೋದಕ್ಕೋಸ್ಕರವಾಗಿ ಹತ್ತಿರದಲ್ಲಿರ್ತಕ್ಕಂಥ ಯಾವುದೋ ಒಂದು ಹೆಣ್ಣು ದೇವಸ್ಥಾನಕ್ಕೆ ಮತ್ತು ವಿಷ್ಣು ದೇವಸ್ಥಾನಕ್ಕೆ ಮೊದಲಿಗೆ ಹೆಣ್ಣು ದೇವಸ್ಥಾನಕ್ಕೆ ಹೋಗಿ ದರ್ಶನವನ್ನು ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಅದಾದ ವಿಷ್ಣು ಸಂಬಂಧವಾಗಿರ್ತಕ್ಕಂಥ ಆಂಜನೇಯ ಆಗಿರ್ಬೋದು, ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಯಾವುದೊಂದು ದೇವಸ್ಥಾನಗಳಿಗೆ ಹೋಗಿ ಪೂಜೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗಿ ಅರ್ಚನೆ ಮಾಡಿಸ್ತಿರೋ ಪೂಜೆ ಮಾಡಿಸ್ತಿರೋ ಗೊತ್ತಿಲ್ಲ, ಏನೋ ಒಂದು ಮಾಡ್ಕೊಂಡು ಮುಂದೆ ಹೋಗೋದ್ರಿಂದ ಬರ್ತಕ್ಕಂಥ ವಿಘ್ನಗಳು ನಿವಾರಣೆ ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಮಿಥುನ ರಾಶಿಯವರ ಫಲಾಫಲವನ್ನ ಹೇಳ್ಬೋದು.